ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 8ನೇ ತಾರೀಕು ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಹೊಸ ಉತ್ಸಾಹ ಇಂದು ನಿಮ್ಮಲ್ಲಿ ಚೈತನ್ಯ ಹೆಚ್ಚಾಗಲಿದೆ. ಮುಂದೂಡಿದ ಕೆಲಸಗಳು ಪೂರ್ಣಗೊಳಿಸಲು ಸೂಕ್ತ ಸಮಯ ಇಂದು ಉಪಯೋಗಿಸಿಕೊಳ್ಳಿ. ಸ್ನೇಹಿತರ ಸಹಕಾರದಿಂದ ಒಳ್ಳೊಳ್ಳೆ ಹೊಸ ಅವಕಾಶಗಳು ದೊರೆಯಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಕುಟುಂಬದ ಸಂತೋಷ, ಮನೆಯಲ್ಲಿ ಶುಭ ಕಾರ್ಯಗಳ ವಾತಾವರಣ ಸಂತೋಷಕಾರಿಯಾಗಿರುತ್ತದೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವಿರಿ. ಚರ್ಚೆಗಳ ಮೇಲೆ ನಿಯಂತ್ರಣ ಇರಲಿ. ಮುಂದಿನ ರಾಶಿ ಮಿಥುನ. ಚುರುಕಿನ ಕಾರ್ಯಗಳು, ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಾಯವಾಗುತ್ತದೆ. ಹೊಸ ಪರಿಚಯಗಳ ಸ್ನೇಹಿತರಿಂದ ನಿಮಗೆ ಶುಭ ಕಾರ್ಯಗಳು, ಶುಭ ಸುದ್ದಿಗಳು ಕೇಳಿ ಬರಲಿದೆ. ಮುಂದಿನ ರಾಶಿ ಕಟಕ. ಮನಃಶಾಂತಿ, ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ಜ್ಞಾನ ಯೋಗ ಕಡೆ ನಿಮ್ಮ ಮನಸ್ಸು ವಾಲಲಿದೆ. ಕುಟುಂಬದ ಬೆಂಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಆರೋಗ್ಯದ ಬಗ್ಗೆ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಸಿಂಹ. ಗೌರವ ಮತ್ತು ಪ್ರತಿಷ್ಠೆ ಸಮಾಜದಲ್ಲಿ ನಿಮ್ಮ ಪ್ರಭಾವಿ ವ್ಯಕ್ತಿಗಳಾಗಿ ಹೆಚ್ಚಿಸುತ್ತದೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ 10 ಜನಗಳ ಮುಂದೆ. ಆರ್ಥಿಕವಾಗಿ ಸಾಮಾನ್ಯ ಲಾಭಗಳು. ಮುಂದಿನ ರಾಶಿ ಕನ್ಯಾ. ಯೋಜಿತ ಯಶಸ್ಸು, ನೀವು ಮಾಡಿದ ಪ್ರಯತ್ನಗಳ ಫಲ ನೀಡುವ ಸಮಯ ಇದು. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು, ಆದರೆ ಹುಷಾರಾಗಿರಿ. ಹಿರಿಯರ ಸಲಹೆ ಉಪಯುಕ್ತವಾಗಿರುತ್ತದೆ. ಮುಂದಿನ ರಾಶಿ ತುಲಾ. ಸಂಬಂಧಗಳ ಮಧುರತೆ, ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಒಗ್ಗಟ್ಟು ಕಡ್ಡಾಯವಾಗಿ ಇರಲೇಬೇಕು. ಜಾಗೃತರಾಗಿರಿ. ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯುವ ಸಮಯವಿದು. ಮುಂದಿನ ರಾಶಿ ವೃಶ್ಚಿಕ. ಧೈರ್ಯ ಮತ್ತು ದೃಢತೆ, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಬರುತ್ತದೆ. ಹಳೆಯ ಸಮಸ್ಯೆಗಳ ನಿಧಾನವಾಗಿ ಪರಿಹಾರವಾಗುವ ಸೂಚನೆ ಸಿಗುತ್ತದೆ. ಮುಂದಿನ ರಾಶಿ ಧನಸ್ಸು. ಅವಕಾಶಗಳು ಲಾಭ, ಹೊಸ ಅವಕಾಶಗಳು ನಿಮ್ಮನ್ನು ಸಂಪರ್ಕಿಸುತ್ತದೆ. ಲಾಭದಾಯಕವಾಗಿರುತ್ತದೆ. ಕೆಲಸದ ವಿಷಯದಲ್ಲಿ ಪ್ರಯಾಣದ ಲಾಭ ಸಾಧ್ಯತೆ. ಮುಂದಿನ ರಾಶಿ ಮಕರ. ಜವಾಬ್ದಾರಿಯ ಸಾಧನೆ, ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಸಿಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಶ್ರಮದಿಂದ ಯಶಸ್ಸು ದೊರೆಯುತ್ತದೆ. ಮುಂದಿನ ರಾಶಿ ಕುಂಭ. ಸೃಜನತೆ, ಚಿಂತನೆ, ಹೊಸ ಆಲೋಚನೆಗಳ ಯಶಸ್ಸು ದಾರಿ ಮೂಡಲಿದೆ. ಸ್ನೇಹಿತರ ಬೆಂಬಲದಿಂದ ಹೊಸ ಉದ್ಯೋಗದ ದಾರಿಗಳು ದೊರೆಯಲಿದೆ. ಮುಂದಿನ ರಾಶಿ ಮೀನ. ಶುಭ ಸುದ್ದಿ ಇಂದು ಸಂತೋಷ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭಕರವಾದ ವಾತಾವರಣ ಇದೆ. ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ. ಕುಟುಂಬದ ಸಂತೋಷ ಹೆಚ್ಚು ಆಗಲಿದೆ.